ಎಲ್ಲರಿಗೂ ನಮಸ್ಕಾರ. ಈ ಒಂದು ಚಿಕ್ಕ ಸ್ಟೋರಿಯನ್ನ ಒಮ್ಮೆ ಕೇಳಿ. ಎಲ್ಲರ ಹೃದಯವನ್ನ ಮುಟ್ಟುವಂತ ಈ ಒಂದು ಸ್ಟೋರಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ರೇನೆ ಮಾತ್ರ ನಿಮ್ಗೆ ಈ ಒಂದು ಸ್ಟೋರಿಯಲ್ಲಿ ಏನಿದೆ ಅಂತ ಗೊತ್ತಾಗುತ್ತದೆ. ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅದೊಂದು ಸುಂದರವಾದ ಹಳ್ಳಿ. ಅಲ್ಲಿ ರಾಮು ಅಂತ ಒಂದು ಹುಡುಗ ಇರ್ತಾನೆ. ಅವನು ಆ ಹಳ್ಳಿಯಲ್ಲಿ ವಾಸ ಮಾಡ್ತಾ ಇದ್ದ. ಅದೊಂದು ಸುಂದರವಾದ ಹಳ್ಳಿ. ಆ ಹಳ್ಳಿಯಲ್ಲಿ ಹಸಿರು ಹೊಲಗಳು, ಸಣ್ಣ ಸಣ್ಣ ಮನೆಗಳು, ಹಾಗೇನೆ ಶಾಂತವಾದ ಜೀವನ ಅಲ್ಲಿ ನಡೀತಾನೆ ಇತ್ತು. ಈ ಹಳ್ಳಿಯಲ್ಲಿ ರಾಮು ಅಂತ ಈ ಒಂದು ಸರಳ ಹುಡುಗ ಇಲ್ಲಿ ವಾಸವಾಗಿ ಇದ್ದ. ಅವನ ಕುಟುಂಬ ತುಂಬಾನೇ ಚಿಕ್ಕದು, ಮತ್ತೆ ತುಂಬಾ ಬಡತನ ಕೂಡ ಅವನಿಗೆ ತುಂಬಾನೇ ಇತ್ತು. ಅವನ ತಂದೆ ದಿನಗೂಲಿ ಮಾಡಿ ಕೆಲಸ ಮಾಡ್ತಾ ಇದ್ರು. ತಾಯಿ ಕೂಡ ಮನೆಯ ಕೆಲಸವನ್ನ ನೋಡ್ಕೊಳ್ತಾ ಇದ್ರು. ಇಲ್ಲಿ ಈ ರಾಮು ಅನ್ನುವ ಯುವಕನಿಗೆ ಒಂದು ವಿಶೇಷ ಒಂದು ಗುಣ ಇತ್ತು. ಅದೇನಂತ ಹೇಳಿದ್ರೆ, ಅವನಿಗೆ ದೇವರ ಮೇಲೆ ಎಲ್ಲಿಲ್ಲದ ಭಕ್ತಿ, ಅಪಾರ ನಂಬಿಕೆ. ದೇವರ ಮೇಲೆ ಅಷ್ಟೊಂದು ತುಂಬಾನೇ ಭಕ್ತಿಯನ್ನ ಅವನು ಇಟ್ಕೊಂಡಿರ್ತಾನೆ. ಹಾಗಾಗಿ ರಾಮು ಪ್ರತಿದಿನ ಬೆಳಿಗ್ಗೆ ದೇವಾಲಯಕ್ಕೆ ಹೋಗಿ ಬರ್ತಾ ಇದ್ದ. ಅವನು ದೇವಸ್ಥಾನಕ್ಕೆ ಹೋಗಿ ದೇವರಲ್ಲಿ ಬೇಡ್ಕೊಳ್ಳೋದು ಇಷ್ಟೇ. ದೇವ್ರೆ, ನಾನು ಏನು ಇಲ್ಲದೆ ಬಡವನಾಗಿದ್ದರೂ ಕೂಡ ನೀನ್ ಮಾತ್ರ ನನ್ ಜೊತೆಯಲ್ಲಿ ಇರ್ತೀಯಲ್ಲ, ಅಷ್ಟೇ ನನ್ಗೆ ಸಾಕು ಅಂತ ದೇವ್ರ ಹತ್ರ ಕೇಳ್ಕೊಳ್ತಾ ಇದ್ದ. ಹೀಗೆ ಜೀವನ ಸಾಗ್ತಾ ಇರ್ಬೇಕಿದ್ರೆ ಅವನಿಗೆ ಜೀವನದಲ್ಲಿ ಕಷ್ಟಗಳು ಶುರುವಾಯ್ತು. ಒಂದಾದ್ಮೇಲೊಂದು ಕಷ್ಟ ಶುರುವಾಗ್ತಾ ಹೋಯ್ತು. ಒಂದಿನ ಅವನ ತಂದೆಗೆ ಇದ್ದಕ್ಕಿದ್ದ ಹಾಗೆ ತೀವ್ರ ಹೊಟ್ಟೆ ನೋವು ಕೂಡ ಶುರುವಾಯ್ತು. ಆಸ್ಪತ್ರೆಗೆ ಕರೆದುಕೊಂಡು ಹೋದಾಗ ಡಾಕ್ಟರ್ ಹೇಳ್ತಾರೆ, ಇದು ಗಂಭೀರ ಸಮಸ್ಯೆ, ತಕ್ಷಣ ಚಿಕಿತ್ಸೆ ಬೇಕು, ಇಲ್ಲ ಅಂದ್ರೆ ಇವನಿಗೆ ತುಂಬಾನೇ ಜೀವ ಉಳಿಸ್ಕೊಳ್ಳೋದು ಕಷ್ಟ ಆಗತ್ತೆ ಅಂತ ಡಾಕ್ಟ್ರು ಹೇಳ್ತಾರೆ. ಮತ್ತೆ ಹಾಗೇನೆ ಇವನ ಔಷಧಿಯ ಖರ್ಚು ಕೂಡ ತುಂಬಾನೇ ಜಾಸ್ತಿ ಆಗತ್ತೆ, ನೀವು ಅಷ್ಟೊಂದು ಹಣ ಕೂಡ ತುಂಬಾನೇ ಇಲ್ಲಿ ಬೇಕಾಗತ್ತೆ ಅಂತ ಹೇಳ್ತಾರೆ. ಆದ್ರೆ ರಾಮುವಿನ ಕುಟುಂಬಕ್ಕೆ ಅದೊಂದು ದೊಡ್ಡ ಮೊತ್ತ. ಅಷ್ಟೊಂದು ಹಣವನ್ನ ಅವನಿಗೆ ಆಸ್ಪತ್ರೆಗೆ ಕೊಡೋದಕ್ಕೆ ತುಂಬಾನೇ ಕಷ್ಟ ಆಯ್ತು. ಅಲ್ಲಿ ಡಾಕ್ಟರ್ ಹೇಳ್ತಾರೆ, ನೀವು ಲಕ್ಷಗಟ್ಟಲೆ ಹಣವನ್ನ ಕೊಡ್ಬೇಕಾಗತ್ತೆ ಅಂತ. ಆದ್ರೆ ರಾಮುವಿನ ಬಳಿ ಇರುವುದು ಕೇವಲ 1,000 ರೂಪಾಯಿ ಮಾತ್ರ ಆಗಿರುತ್ತದೆ. ಇಲ್ಲಿ ತಾಯಿ ತುಂಬಾನೇ ಕಣ್ಣೀರ್ ಹಾಕ್ತಾ ಇದ್ರು. ತಂದೆ ಕೂಡ ಮೌನವಾಗಿ ಇದ್ದರು. ಆಗ ರಾಮು ತುಂಬಾನೇ ಗಾಬರಿ ಆಗ್ಬಿಡ್ತಾನೆ. ಆದ್ರೆ ಇಲ್ಲಿ ರಾಮುವಿಗೆ ತಕ್ಷಣ ನೆನಪಾಗಿದ್ದು ಆ ದೇವರು. ಅವನು ಆ ರಾತ್ರಿನೇ ರಾಮು ದೇವಾಲಯಕ್ಕೆ ಹೋಗಿ ಕಣ್ಣೀರು ಹಾಕುತ್ತಾ ಪ್ರಾರ್ಥನೆ ಮಾಡ್ತಾನೆ. ದೇವರೇ, ನಾನು ನಿನ್ನನ್ನ ಯಾವಾಗಲೂ ನಂಬಿದ್ದೇನೆ, ಈಗ ನನ್ನ ತಂದೆಯನ್ನ ಉಳಿಸಿಕೊಡು ಅಂತ ದೇವ್ರತ್ರ ತುಂಬಾನೇ ಬೇಡ್ಕೊಳ್ತಾನೆ. ನಂತರ ಅವನಿಗಿಲ್ಲಿ ನಂಬಿಕೆಯ ಪರೀಕ್ಷೆ ಕೂಡ ನಡೆಯುತ್ತೆ. ದಿನಗಳು ಹೋದಂತೆ ತಂದೆಯ ಸ್ಥಿತಿ ಇನ್ನಷ್ಟು ಕೆಡ್ತಾ ಹೋಯ್ತು. ಆದ್ರೆ ಅವನ ಹತ್ರ ದುಡ್ಡು ಇರ್ಲಿಲ್ಲ. ಹಾಗಾಗಿ ಹಣವನ್ನ ಹೊಂದಿಸ್ಲಿಕ್ಕೆ ಆಗದೆ ಅವನು ತುಂಬಾನೇ ಕಷ್ಟಪಡ್ತಾನೆ. ಆಗ ಅವನಿಗೆ ಊರಿನ ಜನರೆಲ್ಲ ಹೇಳ್ತಾರೆ, ನೀನು ದೇವರನ್ನ ನಂಬ್ತೀಯಲ್ವಾ, ಆದ್ರೆ ನೋಡು ಈಗ ನಿನ್ನ ಹತ್ರ ಏನು ಮಾಡ್ಕೊಳಕ್ಕಾಗಿಲ್ಲ. ಆ ದೇವ್ರು ನಿನ್ಗೆ ಯಾವ ರೀತಿಯಿಂದನೂ ನೋಡು ನಿನ್ಗೆ ದುಡ್ಡಿನ ಸಹಾಯವನ್ನು ಕೂಡ ಮಾಡಿಲ್ಲ ಅಂತ ಊರಿನ ಜನರೆಲ್ಲ ರಾಮುವಿಗೆ ಹೇಳೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಇಲ್ಲಿ ನೀನು ದೇವರನ್ನ ನಂಬಿಕೊಂಡಿದ್ದೀಯಲ್ವಾ, ಆದ್ರೆ ನಿನಗೆ ಹಣ ಎಲ್ಲಿಂದ ಬರುತ್ತೆ, ಹೇಗೆ ನೀನು ತಂದೆಯನ್ನ ಉಳಿಸ್ಕೊಳ್ತೀಯ ಅಂತ ತುಂಬಾನೇ ವಿಚಿತ್ರವಾಗಿ ಜನರೆಲ್ಲ ಮಾತಾಡೋಕೆ ಶುರು ಮಾಡ್ತಾರೆ. ಆಗ ರಾಮುವಿಗೆ ಆ ಮಾತನ್ನೆಲ್ಲ ಕೇಳಿ ತುಂಬಾನೇ ಅವನಿಗೆ ಕೋಪ ಬರುತ್ತೆ. ಆದ್ರೂ ಅವನು ಹೇಳ್ತಾನೆ, ನಾನು ದೇವರನ್ನ ಬಿಡಲ್ಲ, ದೇವರನ್ನ ನಾನು ನಂಬಿಯೇ ನಂಬ್ತೇನೆ, ನನಗೆ ಎಲ್ಲಿಂದಾದರೂ ಆ ದೇವರು ಸಹಾಯ ಖಂಡಿತವಾಗಿಯೂ ಮಾಡೇ ಮಾಡ್ತಾನೆ ಅಂತ ಅವನು ಜನರ ಹತ್ರ ಹೇಳ್ತಾನೆ. ಆದ್ರೂ ಅವನು ಇಷ್ಟು ಜನ ಏನೇ ಹೇಳಿದ್ರು ಕೂಡ ಅವನು ದೇವಾಲಯಕ್ಕೆ ಹೋಗೋದನ್ನ ಮಾತ್ರ ಬಿಡೋದಿಲ್ಲ. ಹಾಗೆ ಅವನು ಅವತ್ತು ಕೂಡ ದೇವಾಲಯಕ್ಕೆ ಹೋದಾಗ ಅಲ್ಲಿ ಒಂದು ಸ್ವಾಮಿ ಕೂಡ ಅವರಿಗೆ ರಾಮುವಿಗೆ ಸಿಗ್ತಾರೆ. ಆಗ ಆ ಸ್ವಾಮಿ ಹೇಳ್ತಾರೆ, ಮಗುವೆ, ನೀನು ಕಣ್ಣೀರು ಹಾಕುವುದು ದೇವರಿಗೆ ಗೊತ್ತಿದೆ, ಆದ್ರೆ ದೇವರು ನಿನ್ನನ್ನ ಪರೀಕ್ಷೆ ಮಾಡುತ್ತಾ ಇದ್ದಾನೆ ಅಂತ ಆ ಸ್ವಾಮಿ ಹೇಳ್ತಾನೆ. ಅವಾಗ ರಾಮು ಕೇಳ್ತಾನೆ, ನಾನು ಏನ್ ಮಾಡ್ಬೇಕು ಹಾಗಾದ್ರೆ ಸ್ವಾಮಿ, ನನ್ನ ತಂದೆಯನ್ನ ಉಳಿಸ್ಕೋಬೇಕು, ನನ್ನ ಹತ್ರ ಹಣ ಇಲ್ಲ ಅಂತ ಹೇಳ್ತಾನೆ. ಆಗ ಆ ಸ್ವಾಮಿ ಹೇಳ್ತಾರೆ, ನಾಳೆಯೇ ನೀನು ನಗರಕ್ಕೆ ಹೋಗು, ಅಲ್ಲಿ ನಿನ್ನ ಜೀವನ ಅಲ್ಲಿ ಬದಲಾಗುತ್ತದೆ ಅಂತ ರಾಮುವಿಗೆ ಹೇಳ್ತಾನೆ. ಆದ್ರೆ ರಾಮುವಿಗೆ ಇದು ಯಾವ ರೀತಿ ತನಗೆ ಈ ಸ್ವಾಮಿ ಹೇಳ್ತಾರೆ, ನಗರಕ್ಕೆ ಹೋಗಿ ನಾ ಅಲ್ಲಿ ಏನ್ ಮಾಡ್ಲಿ ಅಂತ ತುಂಬಾನೇ ಅವನು ಗಾಬರಿ ಪಟ್ಕೊಳ್ತಾನೆ. ಆದ್ರೂ ಕೂಡ ರಾಮು ನಂತರ ಅವನು ನಗರಕ್ಕೆ ಬರ್ತಾನೆ. ಅಲ್ಲಿ ಎಲ್ಲವೂ ಹೊಸದು, ದೊಡ್ಡ ದೊಡ್ಡ ಕಟ್ಟಡ,
ತುಂಬಾನೇ ಇರುತ್ತೆ ಜನರ ಗದ್ದಲ. ಅವನಿಗೆ ಅಲ್ಲಿ ಏನು ಕೆಲಸ ಕೂಡ ಮಾಡೋಕೆ ಬರೋದಿಲ್ಲ, ಹಣ ಕೂಡ ಇಲ್ಲ. ಮೊದಲು 2 ದಿನ ಅವನು ತುಂಬಾನೇ ಹಸಿವಿನಿಂದ ಕೂಡ ಬಳಲ್ತಾನೆ. ಊಟ ಮಾಡೋದಕ್ಕೂ ಕೂಡ ಅವನ ಹತ್ರ ₹1 ಕೂಡ ಇರೋದಿಲ್ಲ. ಆದ್ರೂ ಅವನು ಅಲ್ಲೂ ಕೂಡ ಹೋಗಿ ದೇವಸ್ಥಾನದ ಹತ್ತಿರ ಕುಳಿತುಕೊಂಡು, ದೇವ್ರೆ ನೀನು ನನ್ನನ್ನ ಇಲ್ಲಿ ಏಕೆ ಕರ್ಕೊಂಡ್ ಬಂದೆ, ಯಾಕೆ ನನ್ನ ಇಲ್ಲಿಗೆ ಕರೆಸಿದೆ ಅಂತ ದೇವ್ರ ಹತ್ರ ಕೇಳ್ತಾನೆ. ಹೀಗೆ ಅವನು ಅದೇ ತರ ದೇವಸ್ಥಾನದಲ್ಲಿ ಕೂತು ಕಣ್ಣೀರು ಹಾಕ್ತಾನೆ ಇರ್ತಾನೆ. ಅಲ್ಲಿ ಇರುವ ಪ್ರಸಾದವನ್ನೇ ತಿಂದು ಅವನು ಹೊಟ್ಟೆ ತುಂಬಿಸ್ಕೊಳ್ತಾನೆ. ಹೀಗೆ 2 ದಿನ 3 ದಿನ ಕಳೆಯುತ್ತೆ. ಹಾಗೆ ಒಂದಿನ ಇವನು ಇದೇ ರೀತಿ ಕಣ್ಣೀರ್ ಹಾಕ್ತಾ ಇರ್ಬೇಕಿದ್ರೆ ಒಂದು ಸಣ್ಣ ಅಂಗಡಿಯ ಮಾಲೀಕ ಅವನನ್ನ ಗಮನಿಸ್ತಾನೆ. ಅವನು ಕೇಳ್ತಾನೆ, ನೀನು ಏನ್ ಮಾಡ್ತಾ ಇದೀಯಾ, ಯಾಕೆ ಇಷ್ಟೊಂದು ಅಳ್ತಾ ಇದೀಯಾ, ಏನ್ ಕೆಲ್ಸ ಹುಡುಕ್ತಾ ಇದೀಯಾ, ಏನಾಯ್ತು ನಿನ್ಗೆ ಅಂತ ಆ ಅಂಗಡಿ ಮಾಲೀಕ ಇವನಿಗೆ ಕೇಳ್ತಾನೆ. ನಿನ್ನನ್ನ ನೋಡಿದರೆ ತುಂಬಾ ಪ್ರಾಮಾಣಿಕ ವ್ಯಕ್ತಿ ಹಾಗೆ ಕಾಣ್ತೀಯ, ಯಾಕೆ ನಿನ್ಗೆ ಏನಾಯ್ತು, ಏನ್ ಕಷ್ಟ ಅಂತ ಆ ಅಂಗಡಿ ಮಾಲೀಕ ಇವನಿಗೆ ಕೇಳ್ತಾನೆ. ಅವಾಗ ರಾಮುನಿಗೆ ತುಂಬಾನೇ ಅಳು ಬಂದ್ಬಿಡತ್ತೆ. ಹೌದು, ನನಗೆ ಈ ರೀತಿ ಕಷ್ಟ ಇದೆ, ನಮ್ಮ ತಂದೆನ ಆಸ್ಪತ್ರೆಯಲ್ಲಿ ಇಟ್ಟಿದ್ದೀನಿ, ನನಗೆ ಹಣದ ಅವಶ್ಯಕತೆ ಇದೆ, ಏನು ಕೆಲಸ ಇಲ್ಲ ಅಂತ ಹೇಳ್ತಾನೆ. ಆಗ ಅಂಗಡಿಯ ಮಾಲೀಕ ಅವನಿಗೆ ಅವನ ಅಂಗಡಿಯಲ್ಲೇ ಒಂದು ಚಿಕ್ಕ ಚಿಕ್ಕ ಕೆಲಸವನ್ನು ಕೂಡ ಕೊಡ್ತಾನೆ. ಅಂತೂ ಅವನಿಗೆ ಆವತ್ತಿನ ಒಂದು ಊಟದ ದುಡ್ಡನ್ನ ಊಟ ಮಾಡೋದಕ್ಕಷ್ಟಾದ್ರೂ ಅವನಿಗೆ ಒಂದು ಸಂಪತ್ತು ಅವಾಗ ಸಿಗ್ತಾ ಹೋಗುತ್ತೆ. ಹೀಗೆ ಅವನು ಒಂದೊತ್ತು ಊಟ ಮಾಡಿ ನಂತರ ರಾತ್ರಿ ಕೂಡ ಉಪವಾಸ ಅವನು ಮಲಗ್ತಾ ಇದ್ದ. ಯಾಕಂದ್ರೆ ಅಷ್ಟು ದುಡ್ಡು ಉಳಿದ್ರೂ ಅವನಿಗೆ ತನ್ನ ತಂದೆಯನ್ನ ಉಳಿಸ್ಕೋಬಹುದಲ್ಲ ಅಂತ ಪಾಪ ಅನ್ನಿಸ್ತಾ ಇತ್ತು. ಹೀಗೆ ದಿನ ಕಳೀತಾ ಹೋಯ್ತು. ಆವಾಗ ಅವನಿಗೆ ಹಳ್ಳಿಯಿಂದ ಒಂದು ಕರೆ ಬರುತ್ತೆ. ನಿನ್ನ ತಂದೆಯ ಸ್ಥಿತಿ ಇನ್ನಷ್ಟು ಕೆಟ್ಟು ಹೋಗಿದೆ, ಹಾಗಾಗಿ ಬದುಕುಳಿಯುವ ಯಾವ ಲಕ್ಷಣಗಳು ಕಾಣ್ತಾ ಇಲ್ಲ ಅಂತ ಡಾಕ್ಟ್ರು ಹೇಳ್ತಾ ಇದ್ದಾರೆ, ನೀನು ಆದಷ್ಟು ಬೇಗ ಇಲ್ಲಿಗೆ ಬಂದ್ಬಿಡು ಅಂತ ಅವನಿಗೆ ಹಳ್ಳಿಯಿಂದ ಕರೆ ಬರುತ್ತದೆ. ಆವಾಗ ಅವನಿಗೆ ಇನ್ನಷ್ಟು ಗಾಬರಿ ಆಗ್ತಾನೆ. ತುಂಬಾನೇ ಅವನಿಗೆ ಅಳು ಕೂಡ ಬರುತ್ತೆ. ಮನೆಗೆ ಹೋಗ್ಬೇಕು ಅನ್ನಿಸುತ್ತೆ, ಆದ್ರೆ ಕೈಯಲ್ಲಿ ಹಣ ಇಲ್ಲ, ಅಲ್ಲಿ ಹೋಗಿ ಏನ್ ಮಾಡೋದು ಅಂತ ಅವನಿಗೆ ತುಂಬಾನೇ ಚಿಂತೆ ಆಗತ್ತೆ. ಆಗ ಅವನು ಮತ್ತೆ ಅಲ್ಲಿ ನಗರದಲ್ಲಿ ಇರುವ ದೇವಾಲಯಕ್ಕೆ ಹೋಗ್ತಾನೆ. ಅಲ್ಲಿ ಹೋಗಿ ದೇವ್ರ ಹತ್ರ, ದೇವ್ರೆ ಈಗ ನೀನು ನನಗೆ ಸಹಾಯ ಮಾಡಲೇಬೇಕು. ತುಂಬಾನೇ ಅವನು ಅಳ್ತಾನೆ ಇರ್ತಾನೆ. ಅವಾಗ ಅಲ್ಲಿ ಮತ್ತೆ ಅಂಗಡಿ ಮಾಲೀಕ ಬರ್ತಾನೆ. ನೀನು ತುಂಬಾನೇ ಚೆನ್ನಾಗಿ ನಮ್ಮ ಅಂಗಡಿಯಲ್ಲಿ ಕೆಲಸ ಮಾಡ್ತೀಯ, ಹಾಗಾಗಿ ನಾನು ನಿನ್ಗೆ ಸಹಾಯ ಮಾಡ್ತೀನಿ ಅಂತ ಅಂಗಡಿಯ ಮಾಲೀಕ ಹೇಳ್ತಾನೆ. ಆ ಅಂಗಡಿಯ ಮಾಲೀಕ ಇವನಿಗೆ ಕೈ ತುಂಬಾ ಹಣವನ್ನು ಕೊಟ್ಟು, ನೀನು ಸ್ವಲ್ಪ ದಿನ ರಜೆಯನ್ನ ತೆಗೆದುಕೊಂಡು ಊರಿಗೆ ಹೋಗಿ ನಿನ್ನ ತಂದೆಯ ಆರೋಗ್ಯವನ್ನ ನೋಡಿಕೊಂಡು ಬಾ ಅಂತ ಅಂಗಡಿಯ ಮಾಲೀಕ ಅವನಿಗೆ ಹೇಳ್ತಾನೆ. ತಕ್ಷಣ ಅವನು ಆಸ್ಪತ್ರೆಯ ಕಡೆಗೆ ಹೋಗ್ತಾನೆ. ಇವನು ಆಸ್ಪತ್ರೆಗೆ ಹೋಗ್ತಿದ್ದಂಗೆ ತಂದೆ ತುಂಬಾನೇ ಅಸ್ವಸ್ಥರಾಗಿ ಇರ್ತಾರೆ. ಅವರಿಗೆ ಮಾತಾಡೋದಕ್ಕೂ ಕಣ್ಬಿಟ್ಟು ನೋಡೋದಕ್ಕೂ ಕೂಡ ಆಗ್ತಾ ಇರ್ಲಿಲ್ಲ. ಡಾಕ್ಟ್ರು ಕೂಡ ಹೇಳ್ತಾರೆ, ನೀನು ಇನ್ನೊಂದು ಸ್ವಲ್ಪ ಕೂಡ ಲೇಟ್ ಮಾಡಿದ್ರು ಅವರ ಜೀವ ಕೂಡ ಉಳಿಯೋದಿಲ್ಲ, ಹಾಗಾಗಿ ಮೊದಲು ನೀನು ಆಸ್ಪತ್ರೆಯ ಬಿಲ್ಲನ್ನ ಕಟ್ಟು, ತಕ್ಷಣವೇ ನಾವು ಅವರಿಗೆ ಶಸ್ತ್ರಚಿಕಿತ್ಸೆಯನ್ನ ಮಾಡ್ತೀವಿ ಅಂತ ಹೇಳ್ತಾರೆ. ಕೂಡಲೇ ರಾಮು ಆಸ್ಪತ್ರೆಯ ಹಣವನ್ನೆಲ್ಲ ಕಟ್ಟಿ ತಂದೆಯ ಶಸ್ತ್ರಚಿಕಿತ್ಸೆಯನ್ನು ಕೂಡ ನೆರವೇರಿಸ್ತಾನೆ. ಹೀಗೆ ಶಸ್ತ್ರಚಿಕಿತ್ಸೆಯೂ ಕೂಡ ನಡೆದು ರಾಮುವಿನ ತಂದೆ ಗುಣಮುಖವಾಗುತ್ತಾ ಹೋಗುತ್ತಾರೆ. ಹೀಗೆ ದಿನ ಕಳೆತಾ ಹೋದಂಗೆ ತಂದೆ ಕೂಡ ಸಂಪೂರ್ಣ ಗುಣಮುಖರಾಗ್ತಾ ಹೋಗ್ತಾರೆ. ರಾಮು ಕೂಡ ನಗರದಲ್ಲಿ ಉತ್ತಮ ಕೆಲಸವನ್ನು ಕೂಡ ಪಡೆದುಕೊಳ್ತಾನೆ. ರಾಮುವಿನ ಕುಟುಂಬ ಕೂಡ ಬಡತನದಿಂದ ಈಚೆ ಬರುತ್ತೆ. ತುಂಬಾನೇ ರಾಮುವಿಗೆ ಅವನ ಖರ್ಚಿಗೆ ಸಾಕಾಗುವಷ್ಟು ಹಣ ಕೂಡ ಸಂಪಾದನೆ ಮಾಡ್ತಾ ಇದ್ದ. ಆದ್ರೆ ಅವನಿಗೆ ಇಲ್ಲಿ ಪ್ರತಿ ಕ್ಷಣ ಪ್ರತಿ ನಿಮಿಷ ಕೂಡ ದೇವರನ್ನ ನೆನೆಕೊಳ್ತಾನೆ ಇರ್ತಾನೆ. ಯಾಕಂದ್ರೆ ದೇವ್ರೆ, ನೀನು ಇರೋದಕ್ಕಾಗಿಯೇ ನನ್ಗೆ ಈ ನಗರದಲ್ಲಿ ಒಂದು ಕೆಲಸ ಸಿಕ್ಕಿ ನನ್ನ ತಂದೆಯ ಜೀವ ಕೂಡ ಉಳಿಯಿತು ಅಂತ ದೇವ್ರ ಹತ್ರ ಕಣ್ಣೀರ್ ಹಾಕ್ತಾ ಕೇಳ್ಕೊಳ್ತಾನೆ ಇರ್ತಾನೆ. ನಿನ್ನ ಕೃಪೆಯೊಂದು ನನ್ನ ಮೇಲೆ ಇಲ್ಲದಿದ್ದರೆ ಇವತ್ತು ನನ್ನ ಜೀವನ ಏನಾಗ್ತಾ ಇತ್ತೋ ಗೊತ್ತಿಲ್ಲ, ಹಾಗೆ ನನ್ನ ತಂದೆಯನ್ನು ಕೂಡ ನಾನು ಕಳ್ಕೊಂಡ್ ಬಿಡ್ತಿದ್ದೆ ಅಂತ ರಾಮು ತುಂಬಾನೇ ಕಣ್ಣೀರ್ ಹಾಕ್ತಾ ಇರ್ತಾನೆ. ಆದ್ರೆ ಅವನಿಗೆ ಈ ಕಣ್ಣೀರಲ್ಲೂ ತುಂಬಾನೇ ಒಂದು ಖುಷಿ ಕೂಡ ಇದ್ದಿತ್ತು. ಹೀಗೆ ಅವನು ಒಂದಿನ ಮತ್ತೆ ದೇವಾಲಯಕ್ಕೆ ಹೋಗ್ತಾನೆ. ದೇವ್ರ ಹತ್ರ ಹೇಳ್ತಾನೆ, ದೇವ್ರೆ, ನೀನು ನನ್ನನ್ನ ಎಷ್ಟೊಂದು ಪರೀಕ್ಷೆ ಮಾಡಿಸಿದೀಯ, ಎಷ್ಟೊಂದು ನನಗೆ ಪರೀಕ್ಷೆ ಕೊಟ್ಟೆ, ಎಷ್ಟೊಂದು ಕಷ್ಟ ಕೊಟ್ಟೆ, ಆದ್ರೆ ಕೊನೆಯಲ್ಲಿ ನೀನು ನನ್ನ ಕೈಯನ್ನ ಮಾತ್ರ ಬಿಡ್ಲಿಲ್ಲ. ನನಗೆ ತುಂಬಾನೇ ನನಗೆ ಎಲ್ಲ ರೀತಿಯಿಂದನೂ ನೀನು ನನ್ನ ಕೈಯನ್ನ ಹಿಡಿದು ನನ್ನನ್ನ ಇಲ್ಲಿಯವರೆಗೆ ತಂದು ನನಗೆ ಹೊಟ್ಟೆ ತುಂಬ ಊಟ ಕಣ್ತುಂಬ ನಿದ್ರೆ ಇವನ್ನೆಲ್ಲ ಕೊಟ್ಟಿದ್ದೀಯ ದೇವರೇ. ಹಾಗಾಗಿ ನಿನ್ನನ್ನ ನಂಬಿದ್ದಕ್ಕೆ ನನಗೆ
ಇವತ್ತಿಗೆ ಇಷ್ಟೊಂದು ಒಳ್ಳೆಯ ಜೀವನ ನನಗೆ ಸಿಕ್ತು ಅಂತ ದೇವ್ರ ಹತ್ರ ಕೈ ಮುಗಿದು ಕೇಳ್ಕೊಳ್ತಾನೆ. ಆದ್ರೆ ಇದ್ಯಾವುದು ಅವನಿಗೆ ಇಲ್ಲಿ ದುಃಖದ ಕಣ್ಣೀರಾಗಿರ್ಲಿಲ್ಲ, ಇವೆಲ್ಲವೂ ಸಂತೋಷದ ಕಣ್ಣೀರಾಗಿ ಇರುತ್ತದೆ. ಹಾಗಾಗಿ ಈ ಕಥೆಯ ನೀತಿ ಏನಂತ ಹೇಳಿದ್ರೆ, ನಮಗೆ ಕಷ್ಟ ಬಂದಾಗ ಖಂಡಿತವಾಗಿಯೂ ನಾವು ಯಾರೇ ನಮ್ಮನ್ನ ಕೈ ಬಿಟ್ರು ಆ ದೇವರು ಎಂದಿಗೂ ನಮ್ಮ ಕೈಯನ್ನ ಬಿಡೋದಿಲ್ಲ. ಹಾಗಾಗಿ ನಾವು ಆ ದೇವರಲ್ಲಿ ನಂಬಿಕೆ ಶ್ರದ್ಧೆಯನ್ನ ಇಟ್ಟರೆ ಖಂಡಿತವಾಗಿಯೂ ನಮಗೆ ಒಳ್ಳೆಯದು ಆಗೇ ಆಗುತ್ತದೆ. ಸ್ವಲ್ಪ ನಮಗೆ ದೇವರು ಪರೀಕ್ಷೆಯನ್ನ ಕೊಡಬಹುದು, ಆದ್ರೆ ನಾವು ಅದನ್ನ ತಾಳ್ಮೆಯಿಂದ ನಿಭಾಯಿಸಿದರೆ ಎಲ್ಲವೂ ಸಾಧ್ಯವಾಗುತ್ತಾ ಹೋಗುತ್ತದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನೆಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಇದನ್ನ ಶೇರ್ ಮಾಡಿ.